ರವಿಯ ಜೀವನವು ಚಿಕ್ಕ ವಯಸ್ಸಿನಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ಪಡೆದುಕೊಂಡಿತು. ಅವನ ತಂದೆ ಅಕಾಲಿಕ ಮರಣವು ಕುಟುಂಬದ ಜವಾಬ್ದಾರಿಯನ್ನು ಅವನ ಹೆಗಲ ಮೇಲೆ ಹೊರಿಸಿತು. 7 ತಂಗಿಯರು ಚಿಕ್ಕವರು, ಜೀವನದ ಅರಿವಿಲ್ಲದವರು, ರವಿಯನ್ನು ತಮ್ಮ ಆಧಾರ ಸ್ತಂಭವೆಂದು ನಂಬಿದ್ದರು. ತಾಯಿ ದುಃಖ ಮತ್ತು ಆತಂಕದಿಂದ ನೊಂದರು. ರವಿಯ ಬಲವನ್ನು ಕಂಡು ಸ್ವಲ್ಪ ಸಮಾಧಾನ ಹೊಂದಿದರು. ರವಿಗೆ ಆಗ ಕೇವಲ 20 ವರ್ಷ. ಕನಸುಗಳು, ಆಸೆಗಳು, ಭವಿಷ್ಯದ ಯೋಜನೆಗಳು ಅವನ ಮನಸ್ಸಿನಲ್ಲಿ ಮನೆ ಮಾಡಿದ್ದರು. ಅವೆಲ್ಲವನ್ನು ಪಕ್ಕಕ್ಕಿಟ್ಟು ತನ್ನ ತಂಗಿಯರ ಭವಿಷ್ಯವನ್ನು ರೂಪಿಸುವ ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದ. ಸ್ಥಳೀಯವಾಗಿ ಕೆಲಸ ಸಿಗುವುದು ಕಷ್ಟವಾಗಿತ್ತು. ಸಿಕ್ಕರೂ ಸಂಬಳ ಸಾಲುತ್ತಿರಲಿಲ್ಲ. ಆಗ ಅವನ ಸ್ನೇಹಿತನೊಬ್ಬ ವಿದೇಶದಲ್ಲಿ ಉತ್ತಮ ಅವಕಾಶಗಳ ಬಗ್ಗೆ ಹೇಳಿದ. ರವಿ ಮನಸ್ಸು ಮಾಡಿರಲಿಲ್ಲ. ತಂಗಿಯರನ್ನು ಬಿಟ್ಟು ಹೋಗುವುದು ಅವನಿಗೆ ಇಷ್ಟವಿರಲಿಲ್ಲ. ಆದರೆ ಬೇರೆ ದಾರಿ ಇರಲಿಲ್ಲ. ನೋವಿನಿಂದಲೇ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ. ಅಲ್ಲಿನ ಆರಂಭಿಕ ದಿನಗಳು ಸವಾಲಿನಿಂದ ಕೂಡಿದ್ದವು. ಹೊಸ ಭಾಷೆ, ಹೊಸ ಸಂಸ್ಕೃತಿ, ಏಕಾಂತ ಅವನನ್ನು ಕಾಡುತ್ತಿತ್ತು. ಆದರೆ ಪ್ರತಿದಿನವೂ ತಂಗಿಯರ ನಗುಮುಖವನ್ನು ನೆನಪಿಸಿಕೊಂಡು ದುಡಿಯುತ್ತಿದ್ದ. ಕಳುಹಿಸಿದ ಪ್ರತಿ ರೂಪಾಯಿ ಅವರ ಭವಿಷ್ಯಕ್ಕಾಗಿ ಅಡಿಪಾಯವಾಗಲಿದೆ ಎಂದು ಆಶಿಸುತ್ತಿದ್ದ. ಹಬ್ಬಗಳಲ್ಲಿ, ವಿಶೇಷ ದಿನಗಳಲ್ಲಿ ತಂಗಿಯರ ಫೋಟೋಗಳನ್ನು ನೋಡುತ್ತಾ ಕಣ್ಣೀರಾಗುತ್ತಿದ್ದ. ಅವರ ಮದುವೆ ಕನಸು ಅವನಿಗೆ ಪ್ರತಿದಿನ ಕೆಲಸ ಮಾಡಲು ಪ್ರೇರಣೆ ನೀಡುತ್ತಿತ್ತು. ವರ್ಷಗಳು ಉರುಳಿದವು. ರವಿ ತನ್ನ ದುಡಿಮೆಯ ಸಿಂಹಪಾಲವನ್ನು ಮನೆಗೆ ಕಳುಹಿಸುತ್ತಿದ್ದ. ಪ್ರತಿ ತಿಂಗಳು ಅವರ ಖರ್ಚು, ತಂಗಿಯರ ವಿದ್ಯಾಭ್ಯಾಸ, ಅವರ ಮದುವೆಗಾಗಿ ಹಣವನ್ನು ಉಳಿಸುತ್ತಿದ್ದ. ಅವನ ತಾಯಿ ಪ್ರತಿಯೊಂದು ಹೆಜ್ಜೆಗೂ ಅವನಿಗೆ ಬೆಂಬಲವಾಗಿ ನಿಂತರು. ಅವನ ತ್ಯಾಗವನ್ನು ಅರ್ಥ ಮಾಡಿಕೊಂಡರು. ಒಂದೊಂದಾಗಿ ರವಿ ತನ್ನ ತಂಗಿಯರ ಮದುವೆಯನ್ನು ನೆರವೇರಿಸಿದ. ಪ್ರತಿ ಮದುವೆಗೂ ತಾನೇ ನಿಂತು ನೋಡಿಕೊಂಡ. ವಿಡಿಯೋ ಕರೆಗಳಲ್ಲಿ ಎಲ್ಲವನ್ನು ನಿರ್ದೇಶಿಸುತ್ತಾ ಸಾಧ್ಯವಾಗಲೆಲ್ಲ ರಜಾ ಹಾಕಿ ಮನೆಗೆ ಬರುತ್ತಿದ್ದ. ಮೊದಲ ತಂಗಿಯ ಮದುವೆ ನಂತರ ಎರಡನೆಯದು, ಹೀಗೆ ಒಬ್ಬರ ನಂತರ ಒಬ್ಬರು. 7ನೆಯ ತಂಗಿಯ ಮದುವೆ ಮುಗಿಯಿತು. ಹೊತ್ತಿಗೆ ರವಿಗೆ 40 ವರ್ಷವಾಗಿತ್ತು. ಅವನ ಜೀವನದ ಬಹುತೇಕ ಭಾಗವನ್ನು ತಂಗಿಯರಾಗಿ ಮುಡಿಪಾಗಿಟ್ಟಿದ್ದ. ಅವನ ಸ್ನೇಹಿತರು, ಸಂಬಂಧಿಕರು ಅವನ ತ್ಯಾಗವನ್ನು ಮೆಚ್ಚಿಕೊಂಡಿದ್ದರು. ಆದರೆ ರವಿ ತನ್ನ ಬಗ್ಗೆ ಎಂದಿಗೂ ಯೋಚಿಸಿಕೊಂಡಿರಲಿಲ್ಲ. ಅವನ ತಂಗಿಯರ ಸುಂದರ ಭವಿಷ್ಯವನ್ನು ಕಂಡಾಗ ಅವನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿತ್ತು. ಆದರೆ ಅವನೊಳಗೆ ಒಂದು ಬಗೆಯ ಶೂನ್ಯತೆ ಕಾಡುತ್ತಿತ್ತು. 40 ವರ್ಷ, ಮದುವೆ ಆಗದ ಜೀವನ, ಪ್ರೀತಿ, ಕುಟುಂಬ, ತನ್ನದೇ ಆದ ಮಕ್ಕಳು ಎಂಬ ಕನಸುಗಳು ಎಂದೋ ಮಸುಕಾಗಿದ್ದವು. ಆಗ ಅವನ ತಾಯಿ ಅವನಿಗೆ ಮದುವೆ ಆಗಬೇಕೆಂದು ಪಟ್ಟು ಹಿಡಿದರು. ರವಿ ಒಪ್ಪಲಿಲ್ಲ. ಯಾರು ನನ್ನನ್ನು ಮದುವೆ ಆಗ್ತಾರೆ ಅಮ್ಮ, ಈ ವಯಸ್ಸಿನಲ್ಲಿ ಎಂದು ಕೇಳಿದ. ಆದರೆ ವಿಧಿ ಅವನಿಗೆ ಬೇರೆಯದೇ ಯೋಜನೆಯನ್ನು ಮಾಡಿತ್ತು. ಅನಾಥಾಶ್ರಮಕ್ಕೊಂದಕ್ಕೆ ಭೇಟಿ ನೀಡಿದಾಗ ಅವನಿಗೆ ಅಲ್ಲಿನ ಅನಾಥ ಹುಡುಗಿಯೊಬ್ಬಳು ಪರಿಚಯವಾದಳು. ಅವಳ ನಿಸ್ವಾರ್ಥ ಸೇವೆ, ಅವಳ ಕಷ್ಟದ ಜೀವನ, ಅವಳ ಮುಗ್ಧತೆ ರವಿಯ ಮನಸ್ಸನ್ನು ಸೆಳೆಯಿತು. ಅನಾಥ ಹುಡುಗಿ ಹೆಸರು ಲತಾ. ಅವಳನ್ನು ನೋಡಿದಾಗ ರವಿಗೆ ತನ್ನ ತಂಗಿಯರ ನೆನಪಾದರು. ತನಗೆ ಬದುಕಿನಲ್ಲಿ ಸಿಗದ ಸಂಗಾತಿ, ಪ್ರೀತಿ ಲತಾನನ್ನು ಸಿಗಬಹುದು ಎಂದು ಅವನಿಗೆ ಅನಿಸಿತು. ರವಿಯ ತಾಯಿಗೂ ಲತಾ ಇಷ್ಟವಾಗಿದ್ದಳು. ಅವರ ಸಮ್ಮತಿಯೊಂದಿಗೆ ರವಿ ಲತಾಳನ್ನು ಮದುವೆಯಾದ. ಇದು ರವಿ ತನ್ನ ಸ್ವಂತಕ್ಕಾಗಿ ತೆಗೆದುಕೊಂಡ ಮೊದಲ ನಿರ್ಧಾರವಾಗಿತ್ತು. ಲತಾಗೆ ಹೊಸ ಜೀವನ, ಒಂದು ಕುಟುಂಬ ಮತ್ತು ಒಬ್ಬ ಪ್ರೀತಿಯ ಗಂಡ ಸಿಕ್ಕಿದ. ರವಿ ಲತಾಳನ್ನು ಹೊರ ದೇಶಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸಿಕೊಂಡಿದ್ದ. ಸ್ವಲ್ಪ ದಿನ ನಿನಗೂ ಪಾಸ್ಪೋರ್ಟ್ ಮಾಡಿಸಿ ಹೊರ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಎಂದು ಅವನು ಲತಾಳಿಗೆ ಹೇಳುತ್ತಿದ್ದ. ಲತಾಳ ಕಣ್ಣುಗಳಲ್ಲಿ ಹೊಸ ಕನಸುಗಳು ಮೂಡಿದವು. ಅವಳು ರವಿಯೊಂದಿಗೆ ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಉತ್ಸುಕಳಾಗಿದ್ದಳು. ರವಿ ಹೊರ ದೇಶಕ್ಕೆ ಹಿಂತಿರುಗಿದ. ಲತಾಳ ದಾಖಲೆಗಳನ್ನು ಸಿದ್ಧಪಡಿಸಲು ಶುರು ಮಾಡಿಕೊಂಡಿದ್ದ. ಪ್ರತಿದಿನ ಅವಳಿಗೆ ಕರೆ ಮಾಡಿ ಮಾತಾಡುತ್ತಿದ್ದ. ಅಲ್ಲಿನ ಜೀವನದ ಬಗ್ಗೆ ಹೇಳಿಕೊಡುತ್ತಿದ್ದ. ಅವಳನ್ನು ಕರೆದುಕೊಂಡು ಹೋಗುವ ಬಗ್ಗೆ ಕನಸು ಕಾಣುತ್ತಿದ್ದ. ರವಿಯ ತಾಯಿ ಮಗನ ಹೊಸ ಬದುಕಿನ ಬಗ್ಗೆ ಸಂತೋಷಪಟ್ಟಿದ್ದಳು. ಎಷ್ಟು ವರ್ಷಗಳ ತ್ಯಾಗಕ್ಕೆ ಈಗ ಫಲ ಸಿಗುತ್ತಿದೆ ಎಂದು ಭಾವಿಸಿದರು. ಆದರೆ ವಿಧಿ ರವಿಯ ಜೀವನದಲ್ಲಿ ಆಘಾತ ತಂದಿತ್ತು. ಸ್ವಲ್ಪ ದಿನಗಳ ನಂತರ ರವಿ ತನ್ನ ತಾಯಿಗೆ ಕರೆ ಮಾಡಿದಾಗ ಅನಿರೀಕ್ಷಿತ ಸುದ್ದಿ ಕಾದಿತ್ತು. ನಿನ್ನ ಹೆಂಡತಿ ಸತ್ತು ಹೋದ್ಲು ಎಂದು ತಾಯಿ ಹೇಳಿದಳು. ರವಿಗೆ ತಲೆ ಸುತ್ತಿದ್ದಂತಾಯಿತು. ಕೇವಲ 1 ವರ್ಷದ ಹಿಂದೆ ಹೊಸ ಬದುಕನ್ನು ಕಂಡುಕೊಂಡಿದ್ದ ಲತಾ ತನ್ನ ಜೀವನದಿಂದ ಕಣ್ಮರೆಯಾಗಿದ್ದಳು. ಈ ಆಘಾತವನ್ನು ಸಹಿಸಿಕೊಳ್ಳುವುದು ಅವನಿಗೆ ಕಷ್ಟವಾಗಿತ್ತು. ಲತಾಳ ಸಾವಿನ ಸುದ್ದಿ ರವಿಯನ್ನು ತೀವ್ರವಾಗಿ ಘಾಸಿಗೊಳಿಸಿತು. ಅವನಿಗೆ ಶವವನ್ನು ನೋಡಲು ಸಹ ಬರಲು ಸಾಧ್ಯವಾಗಲಿಲ್ಲ. ದೂರದಲ್ಲಿಯೇ ನೋವುಂಡು ತನ್ನ ಜೀವನದಲ್ಲಿ ಮತ್ತೊಂದು ದುರಂತ ಸಂಭವಿಸಿತು ಎಂದು ಅವನಿಗೆ ಅನಿಸಿತು. ತನ್ನ ಸುಖಕ್ಕೆ ಎಂದಿಗೂ ಅವಕಾಶವಿಲ್ಲ ಎಂದು ಅವನ ಮನಸ್ಸು ಹೇಳಿದಂತಾಯಿತು. ಅವನು ತನ್ನ ದುಃಖವನ್ನು ಯಾರೊಂದಿಗೂ ಹಂಚಿಕೊಳ್ಳುತ್ತಿರಲಿಲ್ಲ. ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ಗಳಿಸಿದ ಹಣವನ್ನೆಲ್ಲ ತಾಯಿಗೆ ಕಳುಹಿಸುತ್ತಿದ್ದ. ತನ್ನ ಬಳಿ ಏನನ್ನೂ ಇಟ್ಟುಕೊಳ್ಳುತ್ತಿರಲಿಲ್ಲ. 1 ವರ್ಷ ಹೀಗೆ ಕಳೆಯಿತು. ದುಃಖ ಅವನನ್ನು ಒಂಟಿತನಕ್ಕೆ ತಳ್ಳಿತು. ಅವನು ತನ್ನ ಭವಿಷ್ಯದ ಬಗ್ಗೆ ಯೋಚಿಸುವುದನ್ನೇ ನಿಲ್ಲಿಸಿಬಿಟ್ಟಿದ್ದ. ಒಂದು ದಿನ ಅವನ ಸ್ನೇಹಿತರು ಅವನನ್ನು ಬಲವಂತವಾಗಿ ಪ್ರವಾಸಕ್ಕೆ ಕರೆದುಕೊಂಡು ಹೋದರು. ಮನಸ್ಸಿಗೆ ಕೊಂಚ ನೆಮ್ಮದಿ, ಹಗುರ ಸಿಗಲಿ ಎಂದು ಅವರು ಭಾವಿಸಿಕೊಂಡಿದ್ದರು. ಆ ಪ್ರವಾಸದ ಸಮಯದಲ್ಲಿ ರವಿ ತನ್ನ ಹಳೆಯ ಸ್ನೇಹಿತ ನವೀನನ್ನು ಭೇಟಿಯಾದ. ನವೀನ್ ರವಿಯ ದುಃಖವನ್ನು ಕೇಳಿ ಸಹಾನುಭೂತಿ ವ್ಯಕ್ತಪಡಿಸಿಕೊಂಡಿದ್ದ. ಆದರೆ ಮಾತಿನ ಮಧ್ಯೆ ನವೀನ್ ಒಂದು ಆಘಾತಕಾರಿ ವಿಷಯವನ್ನು ಹೇಳಿದ. ನಾನು ಒಂದು ದಿನ ಲತಾನನ್ನು ನೋಡಿದೆ ಎಂದು ನವೀನ್ ಹೇಳಿದಾಗ ರವಿ ಆಘಾತಗೊಂಡನು.
ಇಲ್ಲ, ಅವಳು ಸತ್ತು ಹೋಗಿದ್ದಾಳೆ. ನವೀನ್, ನೀನು ತಪ್ಪು ತಿಳ್ಕೊಂಡಿದ್ದೀಯಾ ಎಂದು ರವಿ ಹೇಳಿದ. ಆದರೆ ನವೀನ್ ತನ್ನ ಹೇಳಿಕೆಗೆ ಅಂಟಿಕೊಂಡಿದ್ದನು. ನನಗೆ ಖಚಿತ, ಅದು ಅವಳೇ. ಅವಳು ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡ್ತಿದ್ಲು ಎಂದು ಹೇಳಿದ. ನವೀನ್ ಮಾತು ರವಿಯ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತಿತ್ತು. ಅವನ ತಾಯಿ ಯಾಕೆ ಸುಳ್ಳು ಹೇಳಿದಳು? ಲತಾ ನಿಜವಾಗಿಯೂ ಬದುಕಿದ್ದರೆ ಆಕೆ ಯಾಕೆ ತನಗೆ ಕರೆ ಮಾಡಲಿಲ್ಲ? ಈ ಪ್ರಶ್ನೆಗಳು ಅವನನ್ನು ಕಾಡಲು ಪ್ರಾರಂಭಿಸಿದವು. ಅವನು ರಹಸ್ಯವಾಗಿ ತನ್ನ ತಂಗಿಯರಿಗೆ ಕರೆ ಮಾಡಿದ, ಆದರೆ ಯಾರೂ ಏನೂ ಹೇಳಲಿಲ್ಲ. ಅವನ ತಾಯಿಗೆ ಕರೆ ಮಾಡಿದಾಗ ಅವರು ವಿಷಯವನ್ನು ಬದಲಾಯಿಸಲು ಪ್ರಯತ್ನಿಸಿದರು. ರವಿಗೆ ಏನೋ ಸತ್ಯ ಮರೆಮಾಚಲಾಗುತ್ತಿದೆ ಎಂದು ಖಚಿತವಾಗಿತ್ತು. ಅವನು ರಹಸ್ಯವನ್ನು ಭಾರತಕ್ಕೆ ಮರಳಿದ. ರಹಸ್ಯವಾಗಿ ಯಾರ ಗಮನಕ್ಕೂ ಬಾರದೆ ನವೀನ್ ಹೇಳಿದ ಆಸ್ಪತ್ರೆಗೆ ಭೇಟಿ ನೀಡಿದ. ಆಸ್ಪತ್ರೆ ದಾಖಲೆಗಳನ್ನು ಪರಿಶೀಲಿಸಲು ಪ್ರಯತ್ನಿಸಿದ. ಆದರೆ ಅದು ಸುಲಭವಿರಲಿಲ್ಲ. ಹಲವಾರು ಪ್ರಯತ್ನಗಳ ನಂತರ ರವಿ ಲತಾಳ ಸಹೋದ್ಯೋಗಿಯೊಬ್ಬರನ್ನು ಭೇಟಿಯಾದ. ಆಕೆ ಲತಾಳ ಬಗ್ಗೆ ಸತ್ಯವನ್ನು ಹೇಳಿದಳು. ಲತಾ ಬದುಕಿದ್ದಳು, ಆದರೆ ಅವಳಿಗೆ ಮಿದುಳಿನ ಕ್ಯಾನ್ಸರ್ ಇತ್ತು. ಅವಳು ತನ್ನ ಕೊನೆಯ ದಿನಗಳನ್ನು ಎಣಿಸುತ್ತಿದ್ಲು. ಅವಳು ರವಿಗೆ ತನ್ನ ಕಾಯಿಲೆಯ ಬಗ್ಗೆ ಹೇಳಲು ಬಯಸಲಿಲ್ಲ. ರವಿಯ ಜೀವನದಲ್ಲಿ ತಾನು ಮತ್ತೊಂದು ಭಾರವಾಗಬಾರದೆಂದು ನಿರ್ಧರಿಸಿಕೊಂಡಿದ್ದಳು. ಅವಳು ರವಿಯ ತಾಯಿಗೆ ತನ್ನ ಸಾವಿನ ಬಗ್ಗೆ ಸುಳ್ಳು ಹೇಳುವಂತೆ ಕೇಳಿಕೊಂಡಳು. ತಾಯಿಗೆ ಬೇರೆ ದಾರಿ ಇರಲಿಲ್ಲ. ಮಗನ ನೋವನ್ನು ಕಡಿಮೆ ಮಾಡಲು ಸುಳ್ಳು ಹೇಳಲು ಒಪ್ಪಿಕೊಂಡಿದ್ದಳು. ಲತಾ ರವಿಗಾಗಿ ದೂರವಿರಲು ಬಯಸಿದಳು. ತನ್ನ ಸಾವಿನ ಮೂಲಕ ರವಿಗೆ ಮತ್ತಷ್ಟು ದುಃಖವನ್ನು ನೀಡಲು ಇಷ್ಟಪಡಲಿಲ್ಲ. ಈ ಸತ್ಯವನ್ನು ಅರಿತಾಗ ರವಿಗೆ ದುಃಖ ಮತ್ತು ಕೋಪ ಒಟ್ಟಿಗೆ ಬಂದವು. ತಾಯಿ ಮತ್ತು ಲತಾಳ ತ್ಯಾಗ ಅವನ ಮನಸ್ಸನ್ನು ಕಲಿತು. ಸತ್ಯ ತಿಳಿದ ನಂತರ ರವಿ ಆಸ್ಪತ್ರೆಯಲ್ಲೇ ಲತಾಳ ಕೊನೆಯ ಕ್ಷಣಗಳನ್ನು ಕಳೆಯಲು ನಿರ್ಧರಿಸಿದ. ಲತಾಳಿಗೆ ಉಳಿದಿರುವುದು ಕೇವಲ ದಿನಗಳು ಎಂದು ವೈದ್ಯರು ತಿಳಿಸಿಕೊಂಡಿದ್ದರು. ರವಿ ತನ್ನ ತಾಯಿಯನ್ನು ಕರೆದು ಎಲ್ಲವನ್ನ ತಿಳಿದಿದ್ದಾಗ ಹೇಳಿದ. ತಾಯಿ ನೋವಿನಿಂದ ಮಗನ ಹತ್ರ ಕ್ಷಮೆ ಕೇಳಿದಳು. ಲತಾಳನ್ನು ನೋಡಲು ರವಿ ಆಸ್ಪತ್ರೆಗೆ ಧಾವಿಸಿದ. ಲತಾ ಕಣ್ಣು ತೆರೆದಾಗ ರವಿಯನ್ನು ನೋಡಿ ಆಶ್ಚರ್ಯಪಟ್ಟಳು. ಅವಳ ಕಣ್ಣುಗಳಲ್ಲಿ ಪ್ರೀತಿ, ಆಶ್ಚರ್ಯ, ದುಃಖ ಒಟ್ಟಿಗೆ ಮಿಂಚಿದವು. ರವಿ ಅವಳ ಕೈಗಳನ್ನು ಹಿಡಿದು, ಯಾಕೆ ಲತಾ, ಯಾಕೆ ನನಗೆ ಹೇಳಲಿಲ್ಲ? ನಾನು ನಿನ್ನೊಂದಿಗೆ ಇರುತ್ತಿದ್ದೆ, ನಿನ್ನ ಪ್ರತಿ ಕ್ಷಣದಲ್ಲಿಯೂ, ಎಂದು ದುಃಖದಲ್ಲಿಯೂ ಹೇಳಿದ. ಲತಾಳು ಕ್ಷಮೆಯಾಚಿಸುತ್ತಾ, ನೀವು ಈಗಾಗಲೇ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಿ. ನಾನು ನಿಮಗೆ ಮತ್ತಷ್ಟು ಬಾರಲಾಗಲಾಲೆ, ಇಷ್ಟಪಡಲಾಲೆ ಎಂದು ದುರ್ಬಲ ಧ್ವನಿಯಲ್ಲಿ ಹೇಳಿದಳು. ಆ ಕೊನೆಯ ಕೆಲವು ದಿನಗಳು ರವಿ ಮತ್ತು ಲತಾಳ ಜೀವನದ ಅತ್ಯಂತ ಪ್ರೀತಿಯ ಕ್ಷಣಗಳಾಗಿದ್ದವು. ರವಿ ಅವಳೊಂದಿಗೆ ಪ್ರತಿ ಕ್ಷಣವನ್ನು ಕಳೆದು ತಾನು ಅವಳನ್ನು ಎಷ್ಟು ಪ್ರೀತಿಸುತ್ತೇನೆಂದು ತೋರಿಸಿದ. ಲತಾಳ ಕೊನೆಯ ಉಸಿರು ನಿಲ್ಲುವವರೆಗೂ ರವಿ ಅವಳ ಪಕ್ಕದಲ್ಲೇ ಇದ್ದ. ಈ ಘಟನೆ ರವಿಯ ಜೀವನದಲ್ಲಿ ಹೊಸ ಅರ್ಥವನ್ನು ತಂದಿತ್ತು. ಪ್ರೀತಿಯು ಕೇವಲ ದೈಹಿಕ ಉಪಸ್ಥಿತಿಯಲ್ಲ, ಅದು ತ್ಯಾಗ, ನಿಸ್ವಾರ್ಥತೆ, ಮತ್ತೊಬ್ಬರಿಗೆ ಜೀವಿಸುವುದು ಎಂದು ಅವನು ಅರಿತುಕೊಂಡ. ಲತಾಳ ಸಾವಿನ ನಂತರ ರವಿ ತನ್ನ ತಾಯಿಯೊಂದಿಗೆ ಮರಳಿ ಬಂದ. ಅವನು ತನ್ನ ಉಳಿದ ಜೀವನವನ್ನು ಸಮಾಜ ಸೇವೆಗೆ ಮೀಸಲಿಡಲು ನಿರ್ಧರಿಸಿದ. ಅನಾಥಾಶ್ರಮಗಳನ್ನು ತೆರೆಯಲು, ಕಷ್ಟದಲ್ಲಿರುವ ಮಕ್ಕಳಿಗೆ ಸಹಾಯ ಮಾಡಲು ಅವನು ತನ್ನ ಸಂಪಾದನೆಯನ್ನು ಬೆಳೆಸಿದ. ರವಿಯ ಜೀವನದ ಈ ದುರಂತ ಕ್ಲೈಮ್ಯಾಕ್ಸ್ ಅವನನ್ನು ಇನ್ನಷ್ಟು ಬಲಶಾಲಿ ಮತ್ತು ಸಹಾನುಭೂತಿಯುಳ್ಳವನಾಗಿ ಮಾಡಿತು. ಅವನು ಪ್ರೀತಿಯ ನಿಜವಾದ ಅರ್ಥವನ್ನು ಕಲಿತುಕೊಂಡಿದ್ದನು. ಅದು ಸದಾ ಅವನೊಂದಿಗಿತ್ತು. ತ್ಯಾಗದ ರೂಪದಲ್ಲಿ ನಿಸ್ವಾರ್ಥ ಸೇವೆ ಮನೋಭಾವದಲ್ಲಿ ಲತಾಳ ನೆನಪು ಅವನಿಗೆ ದಾರಿದೀಪವಾಗಿತ್ತು. ಅವನ ಜೀವನದ ಉದ್ದೇಶವನ್ನು ರೂಪಿಸಿತು. ಅವನು ಅನಾಥಾಶ್ರಮದಲ್ಲಿ ಸೇವೆ ಮಾಡುವುದರಿಂದ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.